ವಿಮಾನ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ, ಚರ್ಚೆಯನ್ನು ಮುಂದುವರಿಸ್ತೀವಿ. ಅದಕ್ಕೂ ಮೊದಲು ಈಗ ಅಹಮದಾಬಾದ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಭೀಕರ ವಿಮಾನ ದುರಂತ ನಡೆದಂತಹ ಸ್ಥಳಕ್ಕೆ ವಿಸಿಟ್ ಮಾಡಿದ್ದಾರೆ. ವಿಮಾನ ಪತನ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ದುರಂತ ನಡೆದಂತಹ ಸ್ಥಳವನ್ನ ಖುದ್ದು ಪರಿಶೀಲನೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಗಾಯಾಳುಗಳಿರುವಂತಹ ಸಿವಿಲ್ ಆಸ್ಪತ್ರೆಗೂ ಕೂಡ ಮೋದಿ ಭೇಟಿ ಕೊಟ್ಟಿದ್ದಾರೆ. ಮೃತರ DNA ಪರೀಕ್ಷೆ, ಗಾಯಾಳುಗಳ ಬಗ್ಗೆಯೂ ಕೂಡ ಇಂಚಿಂಚು ಮಾಹಿತಿಯನ್ನು ಮೋದಿ ಪಡೆದುಕೊಂಡಿದ್ದಾರೆ. ವಿಜೆ ಮೆಡಿಕಲ್ ಕಾಲೇಜು ಹಾಸ್ಟೆಲ್ಗೂ ಕೂಡ ಭೇಟಿ ಕೊಟ್ಟಿದ್ದಾರೆ ಮೋದಿ. ವಿದ್ಯಾರ್ಥಿಗಳನ್ನು ಮಾತನಾಡಿಸಿದ್ದಾರೆ. ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ದುರಂತದಲ್ಲಿ 265 ಜನ ಸಾವನ್ನಪ್ಪಿದ್ದಾರೆ. 60ಕ್ಕೂ ಹೆಚ್ಚು ಜನ ಗಾಯಾಳುಗಳಾಗಿದ್ದಾರೆ. ಒಂದು ಕಡೆ ಗಾಯಾಳುಗಳನ್ನು ವಿಚಾರಿಸಿದ್ದಾರೆ, ಮತ್ತೊಂದು ಕಡೆ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಆಫೀಸರ್ಸ್ಗಳಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ಮೃತಪಟ್ಟವರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿ ಪಡಿತಾ ಇರುವಂತಹ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಇದು ಬೀಜ ಹಾಸ್ಟೆಲ್, MBBSನ ವಿದ್ಯಾರ್ಥಿಗಳಿದ್ದಂತಹ ಸ್ಥಳ. ನಿನ್ನೆ ಊಟ ಮಾಡ್ತಾ ಇದ್ದಂತಹ ಮೆಸ್ ಮೇಲೆ ಈ ವಿಮಾನದ ಅವಶೇಷಗಳು ಬಂದು ಬಿದ್ದಿತ್ತು. ಅದರ ಪರಿಣಾಮ ಏನಾಗಿದೆ ಅನ್ನುವಂತಹದ್ದನ್ನು ಸ್ವತಃ ವಿಮಾನಯಾನ ಸಚಿವರಿಂದಲೂ ಕೂಡ ಖುದ್ದು ಸ್ಥಳದಲ್ಲಿ ನಿಂತು ಪ್ರಧಾನಿ ನರೇಂದ್ರ ಮೋದಿ ಅವರು ವಿವರಣೆಯನ್ನು ಪಡಿತಾ ಇದ್ದಾರೆ. ಅಲ್ಲಿ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದಾದ ನಂತರ ಅವರು ಆಸ್ಪತ್ರೆಗೆ ಭೇಟಿ ಕೊಟ್ಟು ಗಾಯಾಳುಗಳನ್ನು ಕೂಡ ವಿಚಾರಿಸಿದ್ದಾರೆ. ಘಟನಾ ಸ್ಥಳದಲ್ಲಿ ನಿಂತು ಪ್ರಧಾನಿ ನರೇಂದ್ರ ಮೋದಿ ಅವರು ಘಟನೆಯ ಬಗ್ಗೆ ವಿವರಣೆಯನ್ನು ಪಡೆದಿದ್ದಾರೆ ಆಫೀಸರ್ಸ್ಗಳಿಂದ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಅಲ್ಲಿ ನಡೀತಾ ಇದ್ದಂತಹ ಕಾರ್ಯಾಚರಣೆ ಎಲ್ಲದರ ಬಗ್ಗೆಯೂ ಕೂಡ ವಿವರವನ್ನು ಸ್ವತಃ ಸ್ಥಳಕ್ಕೆ ಹೋಗಿ ಪಡೆಯುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ಏನು ಹಾಸ್ಟೆಲ್ ಮೇಲೆ ಬಿದ್ದು ಅಲ್ಲೂ ಕೂಡ ಹಾನಿಯಾಗಿತ್ತು, ದುರಂತ ಸಂಭವಿಸಿತ್ತು, ಆ ಸ್ಥಳಕ್ಕೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿರುವಂತಹ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಗಾಯಾಳು ವಿದ್ಯಾರ್ಥಿಗಳನ್ನು ಕೂಡ ಮಾತನಾಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಈ ದುರಂತದಲ್ಲಿ ವಿಜಯ್ ರೂಪಾನಿ, ಗುಜರಾತ್ನ ಮಾಜಿ CM, BJPಯ ನಾಯಕರು ಅವರು ಕೂಡ ಮೃತಪಟ್ಟಿದ್ದಾರೆ. ಅವರ ನಿವಾಸಕ್ಕೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಅವರ ಕುಟುಂಬಸ್ಥರಿಗೂ ಕೂಡ ಸಾಂತ್ವನವನ್ನು ಹೇಳೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದಾಗ್ತಾ ಇರುವಂಥದ್ದು. ನಿನ್ನೆ 2 ಗಂಟೆಗೆ ಘಟನೆ ನಡೆದಿತ್ತು. ತತ್ಕ್ಷಣಕ್ಕೆ ವಿಮಾನಯಾನ ಸಚಿವರನ್ನ, ಗೃಹ ಸಚಿವರನ್ನ ಸ್ಥಳಕ್ಕೆ ದೌಡಾಯಿಸುವಂತೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಸೂಚನೆಯನ್ನು ಕೊಟ್ಟಿದ್ರು. ಪಿನ್ ಟು ಪಿನ್ ಮಾಹಿತಿಯನ್ನ ಫೋನ್ ಮೂಲಕ ತರಿಸಿಕೊಳ್ತಾ ಇದ್ರು. ಈ ದುರಂತದ ಸ್ಥಳಕ್ಕೆ ಈಗ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಗ್ಗೆ 9 ಗಂಟೆ ಎಕ್ಸಾಕ್ಟ್ ಆಗಿ ಭೇಟಿ ಕೊಟ್ಟು ವಿವರಣೆಯನ್ನು ಪಡೆದುಕೊಂಡಿದ್ದಾರೆ. ಓಕೆ, ಈ ಬಗ್ಗೆ ಮಾತನಾಡೋಣ. ನನಗೆ ಬಹಳ ಕುತೂಹಲ ಇದ್ದಿದ್ದು ಅದನ್ನು ಆ್ಯಕ್ಚುಲಿ ಯೋಗಾನಂದ್ ಸರ್ ಎತ್ತಿದ್ರು, ಅದನ್ನು ಕ್ಯಾಪ್ಟನ್ ಯೋಗಾನಂದ್ ಅವರು. ಭಾಳ ಕ್ಯೂರಿಯಾಸಿಟಿ ಇದೆ ಆ ವಿಚಾರದಲ್ಲಿ. ಸುದರ್ಶನ್ ಸರ್, ಬರ್ತೀನಿ ನಿಮ್ಮ ಹತ್ರ. ಅದೊಂದು ಭಾಳ ಇಂಪಾರ್ಟೆಂಟ್ ಇದೆ. ನಾವು ಕೂಡ ಫ್ಲೈಟ್ ಹತ್ತಬೇಕಾದ್ರೆ ನಮ್ಗೆ ಕಾಡ್ತಾ ಇದ್ದಿದ್ದು ಅದನ್ನೇ. ಯೋಗಾನಂದ್ ಸರ್ ಏನು ಅಂತಂದರೆ, ಆ ಒಳಗಡೆ ಸೀಟಲ್ಲಿ ಹೋಗಿ ಕೂತ್ಕೊಳ್ಬೇಕು ಅಂತಂದರೆ ಅಲ್ಲಿ ಇದ್ದಾಗಲೇ ಒಳಗಡೆಗೆ ಹೋಗಿ ಕೂತ್ಕೊಳ್ಳೋಕ್ಕಾಗಲ್ಲ. ಆ ಕಡೆಯಿಂದ ಇಬ್ಬರು ಈ ಕಡೆಗೆ ಎದ್ದು ಬಂದಾಗಲೇ ಒಳಗಡೆಗೆ ದಾಟ್ಕೊಂಡು ಹೋಗಿ ಕೂತ್ಕೊಳ್ಳೋಕ್ಕಾಗತ್ತೆ. ಭಾಳ ಕ್ಲಿಷ್ಟಕರವಾಗಿರುತ್ತೆ. ಇಂಥ ಎಮರ್ಜೆನ್ಸಿ ಟೈಮಲ್ಲಿ ಅಲ್ಲಿಂದ ಯಾರು ಕೂಡ ದಾಟ್ಕೊಂಡು ಹೋಗೋಕ್ಕೆ ಆಗಲ್ವಲ್ಲ ಯೋಗಾನಂದ್ ಸರ್? ನೀವು ಹೇಳ್ತಾ ಇದ್ದೆ ಅಬ್ಸಲ್ಯೂಟ್ಲಿ ಎಕ್ಸಾಕ್ಟ್ಲಿ ದ ಪಾಯಿಂಟ್ ಅದು. ಈಗ ಏರ್ಕ್ರಾಫ್ಟು ನೆಕ್ಸ್ಟ್ ಜನ್ರೇಷನ್ಗೆ ಬಂದಿರ್ಬೋದು, ಬಟ್ ಏರ್ಕ್ರಾಫ್ಟ್ ಆಗಲಿ, ಕಾಕ್ಪಿಟ್ ಆಗಲಿ, ಅದು ಅವರಿಗೆ ಕಮರ್ಷಿಯಲ್ ಪರ್ಪಸ್ಲಿಂದ ಜಾಸ್ತಿ ಅವರಿಗೆ ಅದರಿಂದ ರಿಟರ್ನ್ಸ್ ಏನು ಇಲ್ಲ ಅನ್ನೋ ಒಂದು ಡೈರೆಕ್ಷನ್ನಲ್ಲಿ ಯಾವ ಕಂಪ್ನಿಗಳು ಅಷ್ಟು ಸೀರಿಯಸ್ ಆಗಿ ಅದ್ರ ಬಗ್ಗೆ ವಿಚಾರ ಮಾಡಿಲ್ಲ. ಈಗ ನೋಡಿ, ಕಾರ್ಗಳಲ್ಲೇ ಏನಾದರೂ ಆಕ್ಸಿಡೆಂಟ್ ಆದರೆ ಬಲೂನ್ಸ್ ಬಂದು ಅದನ್ನ ಕವರ್ ಮಾಡಿ ಅವ್ರಿಗೆ ಎಷ್ಟೋ ಲೈಫ್ ಸೇವ್ ಮಾಡ್ತಕ್ಕಂಥ ಫೆಸಿಲಿಟಿ ಇದೆ. ಕರೆಕ್ಟ್, ಹೌದು 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 ಕರೆಕ್ಟ್ ಇದೆ. ಆದರೆ ಈ ಚೇರ್ಸ್ನ ಈ ಥರ ಡೆವಲಪ್ ಮಾಡಬೇಕು. ಈ ಥರ ಎಮರ್ಜೆನ್ಸಿಯಲ್ಲಿ ಪೈಲಟ್ ಏನಾದರೂ ಎಮರ್ಜೆನ್ಸಿಯಿಂದ ನಾವು ATCಗೆ ರಿಕ್ವೆಸ್ಟ್ ಮಾಡೋದು ಬದಲು ದೇರ್ ಶುಡ್ ಬಿ ಸಚ್ ಎ ಸಿಸ್ಟಮ್. ಈಗ ನಮ್ಮ ಬ್ಲಾಕ್ ಬಾಕ್ಸು ಅಂಥ ಒಂದು ಹೆವಿ ಫೈರ್ ಆದರೂ ಬ್ಲಾಕ್ ಬಾಕ್ಸ್ ಡಿಸ್ಟರ್ಬ್ ಆಗಲ್ಲ. ಸೊ ನಮಗೆ ಬ್ಲಾಕ್ ಬಾಕ್ಸ್ ಎಷ್ಟು ಇಂಪಾರ್ಟೆಂಟ್ ಆಗಿದೆಯೋ ಏರ್ಕ್ರಾಫ್ಟ್ನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ಯಾಸೆಂಜರು ಅಷ್ಟೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇಟ್ ಮೇ ಬಿ ಕ್ವೈಟ್ ಎಕ್ಸ್ಪೆನ್ಸಿವ್, ಅಥವಾ ಅದ್ರ ಬಗ್ಗೆ ಇನ್ನೂ ಸರಿಯಾದ ಒಂದು ಲ್ಯಾಬ್ ಟೆಸ್ಟ್ಗಳು ಅಥವಾ ಟೆಸ್ಟು ಅಥವಾ ಇನ್ನೊಂದು ಏನೋ ಮಾಡಿ ಏನಾದರೂ ಈ ಥರ ಎಮರ್ಜೆನ್ಸೀಸ್ ಆದರೆ ಆ ಚೇರು ಶುಡ್ ಕವರ್ ದಿ ಪ್ಯಾಸೆಂಜರ್ ಇನ್ ಸಚ್ ಎ ಮ್ಯಾನರ್. ಒಳಗಡೆ ಆಕ್ಸಿಜನ್ ಪ್ರೊವೈಡ್ ಮಾಡಿ ಅವ್ರನ್ನ ಒಂದು ಬಾಕ್ಸ್ ಥರ ಕವರ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿ ಎಷ್ಟೇ ಫೈರ್ ಆದರೂ ಸಹ ಅವರು ಖಂಡಿತವಾಗಿಯೂ ಸೇಫಾಗಿ ಉಳಿತಕ್ಕಂಥದ್ದು. ಮತ್ತು ಹೈಟ್ನಲ್ಲಿತ್ತು ಆ ಥರ ಬಾಕ್ಸ್ ಥರ ಕನ್ವರ್ಟ್ ಆದಮೇಲೆ ಆ ಒಂದು ಚೇರು ಶುಡ್ ಕನ್ವರ್ಟ್ ಇಂಟು ಪ್ಯಾರಾಚೂಟ್ ಸಮಥಿಂಗ್. ಆ ಥರ ಒಂದು ವ್ಯವಸ್ಥೆಯನ್ನು ಸೀರಿಯಸ್ ಆಗಿ ಈ ಒಂದು ಪ್ಯಾಸೆಂಜರ್ ಫ್ಲೈಟ್ಸ್ ಆಗಿರ್ಬೋದು, VVIP ಫ್ಲೈಟ್ಸ್ ಆಗಿರ್ಬೋದು, ಯಾವುದೇ ಫ್ಲೈಟ್ಸ್ನಲ್ಲಿ ಈ ಒಂದು ಫೋರ್ಥಾಟ್ ಸ್ವಲ್ಪ ವಿಚಾರ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ. ಒಂದನೇದ್ದು. ಇನ್ನು ಎರಡನೇದ್ದು, ನಾವು ನಿನ್ನೆನೂ ಮಾತಾಡೋ ಕಾಲಕ್ಕೆ ಅಥವಾ ಈಗ ನೋಡ್ತಾ ಇದ್ದೀವಿ ಸಿಚುವೇಶನ್,
ನಮ್ಮಲ್ಲಿ ಏನಾಯಿತು ಏರೋಪ್ಲೇನಲ್ಲಿದ್ದಂಥ 2 ಇಂಜನ್ನು ಫುಲ್ ಪವರ್ನಲ್ಲಿ ನಮ್ಗೆ ಎಷ್ಟು ಥ್ರಸ್ಟ್ ಸಿಕ್ಕಿತ್ತು ಅಷ್ಟೆಲ್ಲ ಯೂಸ್ ಮಾಡಿಬಿಟ್ವಿ. ಸೊ ನಮಗೆ ಆಪ್ಷನ್ ಇರಲಿಲ್ಲ. ಬಟ್ ಇಲ್ಲಿ ಏನಾಗಿದೆ, ನಾವು ಏರ್ಕ್ರಾಫ್ಟ್ ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮಲ್ಲಿ ಇನ್ನೊಂದು ಇಂಜಿನ್ ಇರುತ್ತೆ, ದಟ್ ಈಸ್ ಕಾಲ್ಡ್ ಆಕ್ಸಲರಿ ಪವರ್ ಯೂನಿಟ್ ಅಂತೇಳಿ. ಆಕ್ಸಲರಿ ಪವರ್ ಯೂನಿಟ್ ಅಂದರೆ ನಾವು ಇಂಜಿನನ್ನು ಸ್ಟಾರ್ಟ್ ಮಾಡೋದಕ್ಕೆ ಬ್ಯಾಟ್ರಿಯಿಂದ ಆಗಲ್ಲ, ಅಷ್ಟು ದೊಡ್ಡ ಇಂಜನ್ ಇರೋದ್ರಿಂದ. ಹಂಗಾಗಿ ಬ್ಯಾಟ್ರಿಯಿಂದ ಒಂದು ಸಣ್ಣ ಇಂಜನ್ ಸ್ಟಾರ್ಟ್ ಮಾಡಿ ಆ ಸಣ್ಣ ಇಂಜನ್ನಿಂದ ಈ ಉಳಿದ 2 ಅಥವಾ 4 ದೊಡ್ಡ ಇಂಜನ್ಗಳನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ಇಲ್ಲಿ ಇನ್ನೂ ಒಂದು ಸ್ವಲ್ಪ ವಿಚಾರ ಮಾಡಿ, ಈ ಟೇಕ್ ಆಫ್ ಆಗೋ ಟೈಮ್ನಲ್ಲಿ ಏನು ಆಕ್ಸಲರಿ ಪವರ್ ಯೂನಿಟ್ ಇದೆ ಅದು ಆಫ್ ಮಾಡಿಬಿಡ್ತು ನಾವು, ಅದು ಬೇಕಾಗಲ್ಲ. 2 ದೊಡ್ಡ ಇಂಜನ್ ಸ್ಟಾರ್ಟ್ ಆದಮೇಲೆ ಎಲ್ಲ ಫೆಸಿಲಿಟೀಸು ನಮಗೆ ಈ ಇಂಜನ್ಸ್ಲಿಂದನೇ ಸಿಗೋದ್ರಿಂದ ನಾವು ಅದನ್ನ ಆಫ್ ಮಾಡಿಬಿಡ್ತೀವಿ. ಆದರೆ ಇಲ್ಲಿ ಇನ್ನೂ ಸ್ವಲ್ಪ ಫೋರ್ಥಾಟ್ ಅಂದರೆ ಸ್ವಲ್ಪ ಇನ್ನೂ ಅದ್ರ ಬಗ್ಗೆ ಸೀರಿಯಸ್ ಆಗಿ ಡಿಸ್ಕಸ್ ಮಾಡಿ ಅಥವಾ ಅದನ್ನು ಎನ್ಹ್ಯಾನ್ಸ್ ಮಾಡಿ ಅಥವಾ ಇನ್ನೂ ಅದಕ್ಕೊಂದು ರೂಪ ಕೊಟ್ಟು ಆ ಪವರ್ನು ಎಸ್ಪೆಷಲಿ ಈ ಟೇಕ್ ಆಫ್ ಆಗೋ ಟೈಮ್ನಲ್ಲಿ ಫಾರ್ ಎ ಮಿನಿಟ್ ಆರ್ 2 ಅಥವಾ ಒಂದು 5 ನಿಮಿಷನೋ ಅಥವಾ ಒಂದು ಪರ್ಟಿಕ್ಯುಲರ್ ಹೈಟ್ ರೀಚ್ ಆಗಲ್ಲಿವರೆಗೂ ಅದು ಸ್ಟ್ಯಾಂಡ್ ಬೈ ಪವರ್ ಆಗಿ ಏನಾದರೂ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಇಂಥ ಸಿಚುವೇಶನ್ನ ಸೀರಿಯಸ್ ಆಗಿ ನಾವು ಹ್ಯಾಂಡಲ್ ಮಾಡ್ಬೋದು. ಈ ಪ್ಯಾಸೆಂಜರ್ಗೆ ಏನಿದೆ ಅಂದರೆ ಏನೋ ಈ ಒಂದು ಪ್ರೆಷರೈಸೇಷನ್ ಸಿಸ್ಟಮ್ ಫೇಲ್ ಆದರೆ ಒಂದು ಆಕ್ಸಿಜನ್ ಮಾಸ್ಕ್ ಬರುತ್ತೆ, 1-2 ಸಿಲಿಂಡರ್ ಇಟ್ಟಿರ್ತಾರೆ, ಅಷ್ಟು ಬಿಟ್ರೆ ಪ್ಯಾಸೆಂಜರ್ಗೆ ಒಳಗಡೆ ಯಾವುದೇ ರೀತಿಯ ಸೇಫ್ಟಿ ಕನ್ಸರ್ನ್ ಇರೋದ್ರಿಂದನೇ ಇಷ್ಟೆಲ್ಲ ಡೆತ್ಗಳಾಗ್ತಾ ಇದ್ದಾವೆ. ಸೊ ಚೇರ್ ಶುಡ್ ಬಿ ಕನ್ವರ್ಟೆಡ್ ಇಂಟು ಸಚ್ಚೆ ಆ ಥರ ಈಗ ನಾವು ಬ್ಲ್ಯಾಕ್ ಬಾಕ್ಸ್ನ ಯಾವ ಥರ ಕವರ್ ಮಾಡಿ ಯಾವ ಥರ ಆಗ್ತಾ ಇದೆ ಆ ಒಂದು ಫೆಸಿಲಿಟಿನ ಚೇರ್ಗಳಲ್ಲಿ ಡೆವಲಪ್ ಮಾಡಿ ಒಂದು ಪ್ಯಾಸೆಂಜರ್ ಸೇವ್ ಮಾಡ್ತಕ್ಕಂಥ ಒಂದು ಮೇಜರ್ ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ಬೋದೇನೋ ಅಂತ ಅನಿಸ್ತಾ ಇದೆ ನನಗೆ. ವ್ಯಾಲಿಡ್ ಪಾಯಿಂಟ್ ಅನಿಸ್ತಾ ಓಕೆ. ಇನ್ನು ಸುದರ್ಶನ್ ಸರ್ ಈಗ ಅಲ್ಲ ಅದೇ ವಿಚಾರಕ್ಕೆ ಕೇಳ್ಬಿಡೋಣ ಸುದರ್ಶನ್ ಸರ್, ಡೋಂಟ್ ಯು ಥಿಂಕ್ ನಾವೀಗ ಕಾರಲ್ಲಿ ಹೋಗ್ಬೇಕಾದ್ರೆ ಮುಂಚೆ ಫ್ರಂಟ್ ಅಲ್ಲಿ 2 ಏರ್ ಬ್ಯಾಗ್ ಬರ್ತಾ ಇತ್ತು, ಈಗ ಕಂಪಲ್ಸರಿ 6-4 ಏರ್ ಬ್ಯಾಗ್ಸ್ ಇರಬೇಕು ಅಂತ ಹೇಳ್ತಾರೆ. ಒಂದು ಕಾರಲ್ಲೇನೆ ಆ ರೀತಿಯಾಗಿ ಭದ್ರತೆ ಮಾಡ್ಬಿಟ್ಟು ಆ ಏರ್ ಬ್ಯಾಗ್ಸ್ ಇಲ್ಲ ಅಂದ್ರೆ ಕಾರಿಗೆ ಪರ್ಮಿಷನ್ ಇಲ್ಲ ಇವಾಗ, ಆ ರೀತಿ ಸೆಕ್ಯೂರ್ ಮಾಡ್ಬೇಕಾದ್ರೆ ಫ್ಲೈಟ್ ಅಲ್ಲಿ ಎಷ್ಟೆಲ್ಲ ಕಾಸು ಕೊಟ್ಟು ಹೋಗ್ಬೇಕಾದ್ರೆ ಆ ಫೆಸಿಲಿಟಿನೇ ಇಲ್ವಲ್ಲ ಅನ್ನುವಂಥದ್ದು ವ್ಯಾಲಿಡ್ ಪಾಯಿಂಟ್ ಎಕ್ಸಾಕ್ಟ್ಲಿ ಅಂತ ಅನಿಸ್ತಾ ಇದೆ. ಇಲ್ಲಿ ಒಂದಿಷ್ಟು ಕ್ಲಾಶ್ ಆಗುತ್ತೆ, ಕ್ಲಾಶ್ ಆಫ್ ಇಂಟ್ರೆಸ್ಟ್. ಹೇಗೆ? ಬೈ ದಿ ಮ್ಯಾನುಫ್ಯಾಕ್ಚರರ್, ಓಕೆ, ಬೈ ದಿ ಏರ್ಲೈನ್, ಓಕೆ, ಬಿಕಾಸ್ ದೇ ವಾಂಟ್ ಟು ಕ್ಯಾರಿ as many passengers as possible. Commercial interest. And for the manufacturer, he will manufacture the way airlines want. So luckily ಎಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಇರುತ್ತಲ್ಲ ಅಲ್ಲಿ ಒಂದಿಷ್ಟು ಲೆಗ್ ಸ್ಪೇಸ್ ಕೊಟ್ಟಿರ್ತಾರೆ. ಸೊ ದಟ್ ಈಸ್ ಆಲ್ಸೋ ಬೀಯಿಂಗ್ ಎಕ್ಸ್ಪ್ಲಾಯ್ಟೆಡ್ ಕಮರ್ಷಿಯಲಿ. ಯು ಹ್ಯಾವ್ ಟು ಪೇ 1000 rupees extra to sit ಅಲ್ಲಿಗೆ ಬೇಕು ಆ ಜಾಗಕ್ಕೋಸ್ಕರ, ಬಿಕಾಸ್ ಯು ಹ್ಯಾವ್ extra leg space ಕೊಟ್ಟಿರೋದು ನಾಟ್ ಫಾರ್ ಯುವರ್ ಕಂಫರ್ಟ್, ಬಿಕಾಸ್ ಟು ಎಸ್ಕೇಪ್ ಇನ್ ಎನ್ ಎಮರ್ಜೆನ್ಸಿ. ಓಕೆ. ಸೊ ಆಮೇಲೆ ಅಲ್ಲಿ ಮಕ್ಕಳನ್ನ ಅಲ್ಲೂ ಕೂರಿಸಲ್ಲ. ಆ್ಯಂಡ್ ದೇ ವಿಲ್ ಆಸ್ಕ್, ದ ಕ್ಯಾಬಿನ್ ಕ್ರೂ ವಿಲ್ ಕಮ್ ಅಂಡ್ ಆಸ್ಕ್, ಆರ್ ಯು ವಿಲ್ಲಿಂಗ್ ಟು operate this emergency exit? If you say no, then you have to change your seat. Okay. So I would separate ಆಗಿ ಬಂದು ಎಮರ್ಜೆನ್ಸಿ ಇದರಲ್ಲಿ ಸೀಟಲ್ಲಿ ಕುತ್ಕೊಂಡಿರೋರಿಗೆ ಬ್ರೀಫ್ ಮಾಡ್ತಾರೆ, ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಡೂ ಅಂತೇಳಿ. ಹಾಗೆ ಮಾಡಿರ್ತಾರೆ ಸಿನ್ಸ್ ಯು ವಾಸ್ ಇನ್ ಎಮರ್ಜೆನ್ಸಿ. ದಟ್ಸ್ ಒನ್ ಆಫ್ ದ ರೀಸನ್ ಈ ಮಿರಾಕ್ಯುಲಸ್ಲಿ ಎಸ್ಕೇಪ್ಡ್. ಸೊ ಈಗ ವಿಚಾರದಲ್ಲಿ ಯೋಗಾನಂದ್ ಸರ್ ಹೇಳ್ದಂಗೆ ಒಂದು ಫ್ಲೈಟಲ್ಲಿ ಆ ಯೋಚನೆಯನ್ನ ಮಾಡ್ತೀವಿ. ಆ್ಯಕ್ಚುಲಿ ನಮ್ಮ ಬಸ್ಗಳಲ್ಲೇ ಇಲ್ಲ, ಹಂಗೆ ಬಸ್ಗಳಲ್ಲೇ ಇಲ್ಲ. ಯಾಕೆ ಯೋಗಾನಂದ್ ಸರ್? ಬಸ್ಸಲ್ಲೂ ಇಲ್ಲ ಆ ಥರ ವ್ಯವಸ್ಥೆ. ನಮಗೆ ಸ್ಲೀಪರ್ ಕೋಚ್ ಆಗಿರ್ಬೋದು, ಸೆಮಿ ಸ್ಲೀಪರ್ ಆಗಿರ್ಬೋದು, ನಾರ್ಮಲ್ ಆಗಿರುವಂತ ಬಸ್ಗಳಲ್ಲೂ ಆ ರೀತಿಯಾಗಿಲ್ಲ. ಬಟ್ ಬಸ್ಗಳಲ್ಲಿ ಏನ್ ಪ್ಲಸ್ ಪಾಯಿಂಟ್ ಅಂತಂದ್ರೆ ವಿಂಡೋ ಇರುತ್ತೆ, ವಿಂಡೋ ಇಂದ ಆಚೆ ಹೋಗ್ಬಿಡ್ಬೋದು. ವಿಮಾನದಲ್ಲಿ ವಿಂಡೋ ಇರಲ್ಲ, ಯು ಕ್ಯಾನ್ ಸ್ಟಾಪ್ ಎನಿವೇರ್ ಯು ವಾಂಟ್, ಯು ಕಾಂಟ್ ಸ್ಟಾಪ್ ಏರೋಪ್ಲೇನ್. ಬಟ್ ಇದು ಫ್ಲೈಟ್ ಅದಂಗ ಆಗಲ್ಲ. ಬಟ್ ಅದು ಆಕ್ಚುಲಿ ಆ ಬಗ್ಗೆ ಯೋಚನೆ ಮಾಡಬೇಕಾಗಿದೆಯಲ್ಲ ಗೌರ್ಮೆಂಟ್ ಕೂಡ. ಏನ್ ಯೋಗಾನಂದ್ ಸರ್ ಏನ್ ಹೇಳ್ತಾ ಇದ್ರಿ? ಇಲ್ಲ, ಕಂಪಲ್ಸರಿ ಗೌರ್ಮೆಂಟ್ ಮ್ಯಾಂಡೇಟರಿ ಮಾಡ್ಬೇಕು ಅದನ್ನ. ಓಕೆ, ಮ್ಯಾಂಡೇಟರಿ ಮಾಡಬೇಕು. ಡೋಂಟ್ ಯು ಥಿಂಕ್ ಸರ್? ಈಗ ಫೈಟರ್ ಏರ್ಕ್ರಾಫ್ಟ್ಗಳಲ್ಲೂ ಕೂಡ ನಿಮಗೆ ಪುಷ್ ಮಾಡಿದ್ರೆ ಪೂರ್ತಿ ಮೇಲ್ಗಡೆ ಹೋಗುತ್ತೆ ಅಂತ ಹೇಳ್ತಾರೆ. ಎಜೆಕ್ಷನ್ಗೆ ಪೂರ್ತಿ ಪುಷ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಮೇಲ್ಗಡೆ ಓಪನ್ ಆಗ್ಬಿಟ್ಟು ಹೋಗ್ಬಿಡ್ತೀರಾ, ಪ್ಯಾರಾಚೂಟ್ ಓಪನ್ ಆಗುತ್ತೆ ಅಂತ ಹೇಳಿ. ಬಟ್ ಇಂಥ ಫ್ಲೈಟ್ಸ್ಗಳಲ್ಲಿ ಅದು ಆಗಲ್ಲ, ಯಾಕಂದ್ರೆ ಮೇಲ್ಗಡೆ ಫುಲ್ ಕವರ್ ಆಗಿ ಹೋಗ್ಬಿಟ್ಟಿರುತ್ತೆ. ಬಟ್ ಎನಿಥಿಂಗ್ ಪಾಸಿಬಲ್ ಅದನ್ನ ಮಾಡಬಹುದಾ? ಕಷ್ಟ ಅಂತೇನಲ್ವಲ್ಲ ಅದು. ಇಲ್ಲಿ ಏನಾಗಿದೆ ಅಂದರೆ ದ ಪ್ರಾಬ್ಲಮ್ ಇಸ್ ಏವಿಯೇಷನಲ್ಲಿ ಏನು ಹೇಳ್ತಾರೆ ಅಂದರೆ ರನ್ವೇ ಬಿಹೈಂಡ್ ಯು ಆ್ಯಂಡ್ ದಿ ಹೈಟ್ ಅಬೌವ್ ಯು ಇಸ್ ಆಫ್ ನೋ ಯೂಸ್. ಜಸ್ಟ್